ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ, ಅಂದರೆ ಚಾಮರಾಜನಗರಕ್ಕೆ ಬಂದಿದ್ದೀವಿ. ವಿಶೇಷ ಏನು ಗೊತ್ತಾ, ಇಲ್ಲಿ ಹಬ್ಬ ಇದೆ. ಅದಕ್ಕೋಸ್ಕರ ನಾವು ಕೂಡ ರಾತ್ರಿನೇ ಬಂದಿದ್ವಿ. ಇವಾಗ ನಾವು ತೇರನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ತೇರಿನ ಹಬ್ಬ ಅಂತಲೇ ಹೇಳ್ಬೋದು. ರಥ ಉತ್ಸವ ಅಂತಲೂ ಹೇಳ್ತಾರೆ. ತುಂಬ ವಿಶೇಷ ಏನು ಗೊತ್ತಾ, ಇದು ಆಷಾಢ ಮಾಸದಲ್ಲಿ ನಡೆಯುವಂಥ ಹಬ್ಬ ಇದು. ಹೊಸದಾಗಿ ಮದುವೆ ಆಗಿರೋರಂತೂ ಕಂಪಲ್ಸರಿ ಬರಲೇಬೇಕು. ನವ ಜೋಡಿಗಳಿಗಂತೂ ವಿಶೇಷ ಅಂತಲೇ ಹೇಳಬಹುದು. ಎಷ್ಟು ಜನ ಇದ್ದಾರೆ ನೋಡಿ, ಲಕ್ಷಾಂತರ ಜನ ಬಂದು ಇಲ್ಲಿ ಸೇರ್ತಾರೆ. ಅಷ್ಟು ಗ್ರ್ಯಾಂಡಾಗಿ ಈ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲದೆ ಇರಬಹುದು. ಹಾಗಾಗಿ ನೀವು ಕೂಡ ಇವತ್ತು ಈ ತೇರನ್ನು ನೋಡಬಹುದು ಅಂತ ನನ್ನ ಆಸೆ. ನೋಡಿ, ಇದೇ ಚಾಮರಾಜನಗರದಲ್ಲಿ ತುಂಬ ದೊಡ್ಡದಾದಂಥ ದೇವಸ್ಥಾನ ಇದು ಚಾಮರಾಜೇಶ್ವರನ ದೇವಸ್ಥಾನ. ಹೊರಗಡೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ದೊಡ್ಡದಾದಂಥ ದೇವಸ್ಥಾನ ಇದು. ಒಳಗಡೆ ಹೋಗೋದಕ್ಕಂತೂ ಆಗ್ತಾ ಇಲ್ಲ, ತುಂಬ ರಶ್ ಇದೆ. ಹಾಗಾಗಿ ನಾನು ಹೊರಗಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಯಾವಾಗಾದರೂ ಇದ್ರ ವಿಡಿಯೋನ ಹಾಕ್ತೀನಿ. ನಾವು ಹೊರಗಡೆಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಕೈ ಮುಗ್ದು ದರ್ಶನ ತಗೊಂಡು ಇವಾಗ ತೇರನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಹೊಸ್ದಾಗಿ ಮದುವೆ ಆಗಿರೋರು ಅಥವಾ ಎಲ್ಲರೂ ಕೂಡ ಈ ರೀತಿ ಬಾಳೆಹಣ್ಣು ಅದ್ರ ಜೊತೆಗೆ ಒಂದು ಚೂರು ತುಳಸಿನ ಹಾಕಿರ್ತಾರೆ. ಇದನ್ನು ಹಣ್ಣು ಜವಣೆ ಅಂತ ಕರೀತಾರೆ ನಮ್ಮ ಕಡೆ. ಇದನ್ನು ತೇರ್ ಮೇಲೆ ಹಾಕಬೇಕು. ಅಂದರೆ ತೇರಿಗೆ ಇದನ್ನು ಎಸಿತಾರೆ. ದೇವ್ರ ಆಶೀರ್ವಾದ ಸಿಕ್ತು ಅಂತ ನಾವು ಅಂದ್ಕೊಳ್ತೀವಿ. ಇವಾಗ ನನ್ನ ಮಗಳು ಕೂಡ ಹಣ್ಣು ಜವಣೆ ಇಟ್ಕೊಂಡು ಕಾಯ್ತಾ ಇದ್ದಾಳೆ ತೇರು ಬರೋದನ್ನು ಹಾಕಬೇಕು ಅಂತ. ಹುಡುಗರೆಲ್ಲ ಇಟ್ಕೊಂಡಿದ್ದಾರೆ. ನಮಗಂತೂ ನಮ್ಮ ಊರಿನ ಹಬ್ಬ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಾವು ಎಲ್ಲೇ ಇದ್ರೂ ಹೇಗೆ ಇದ್ರೂ ನಮ್ಮೂರಿಗೆ ಬಂದು ಈ ರೀತಿ ಜಾತ್ರೆ ಹಬ್ಬ ಅನ್ನೋದಂತೂ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ನಿಮ್ಮೂರಿನ ಹಬ್ಬ ಅಂದರೆ ಇಷ್ಟನಾ? ನೀವು ಕಾಮೆಂಟ್ ಮಾಡಿ. ಎಲ್ಲರೂ ಹಣ್ಣು ಇಟ್ಕೊಂಡು ಕಾಯ್ತಾ ಇದ್ದೀವಿ. ಇನ್ನು ತೇರ ಹತ್ರ ಬಂದಿಲ್ಲ, ತುಂಬ ರಶ್ ಇದೆ. ಅದಕ್ಕೋಸ್ಕರ ಎಲ್ಲರೂ ಅಲ್ಲಲ್ಲೇ ಇದ್ದಾರೆ ನೋಡಿ, ದೂರದಿಂದ ಕಾಣಿಸ್ತಾ ಇದೆ. ಇನ್ನು ಹತ್ರ ಬಂದಿಲ್ಲ, ಹಾಗೆ ಕಾಯ್ತಾ ಇದ್ದೀವಿ. ಈ ತೇರನ್ನು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರನೇ ಇದನ್ನು ನಿಲ್ಲಿಸ್ತಾರೆ. ನೋಡಿ, ಇವಾಗ ತೇರ ಹತ್ರ ಬಂತು. ಎಲ್ಲರಿಗೂ ಅಂತೂ ಸಂಭ್ರಮ ಅಂದರೆ ಸಂಭ್ರಮ. ಇವಾಗ ಇದಕ್ಕೆ ಬಾಳೆಹಣ್ಣನ್ನು ಎಸಿತಾ ಇದ್ದಾಳೆ ನೋಡಿ ದ್ಯುತಿ. ಅದು ಅಲ್ಲಿಗೆ ಟಚ್ ಆಯಿತು. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಾನು ಹಾಕಿದ ಬಾಳೆಹಣ್ಣು ಅಲ್ಲಿಗೆ ಟಚ್ ಆಯಿತು ಅಂತ. ಇವಾಗ ಅವರು ರಿಟರ್ನ್ ಬಾಳೆಹಣ್ಣು ಹಾಗೆ ಪ್ರಸಾದ ಕೂಡ ಎಸಿತಾ ಇದ್ರು. ಇವಾಗ ಅಲ್ಲೇ ಇರುವಂಥ ಮಾರಮ್ಮನ ದೇವಸ್ಥಾನಕ್ಕೂ ಕೂಡ ನಾವು ಬಂದು ಹಾಗೆ ದರ್ಶನ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಈಗ ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡಬೇಕು, ಅಂದರೆ ಏನಾದರೂ ಆಟ ಸಾಮಾನು ತೊಗೊಳ್ಬೇಕು ಅಂತ ನೋಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಹೋಗೋಣ ಅಂತ ಹುಡುಗರೆಲ್ಲ ಪಾನಿಪುರಿನ ತಿಂತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆಯಿತು ಇವ್ರದ್ದು ಶಾಪಿಂಗು. ತುಂಬ ಅಂದರೆ ತುಂಬ ರಶ್ ಇರೋದ್ರಿಂದ ಏನು ತೊಗೊಳೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನಗಂತೂ ನಮ್ಮೂರ ಜಾತ್ರೆಯಲ್ಲಿ ಈ ರೀತಿ ನೋಡೋದು, ಈ ರೀತಿ ಏನಾದರೂ ಪರ್ಚೇಸ್ ಮಾಡೋದಂದ್ರೆ ಖುಷಿ ಅಂದರೆ ಖುಷಿಯಾಗುತ್ತೆ. ಆದರೂ ನನ್ನ ಮಗಳು ಬೈತಾಳೆ, ಏನಮ್ಮ ಜಾತ್ರೆಯಲ್ಲೆಲ್ಲ ಅಂತ. ಇರಲಿ, ನಮ್ಮೂರೇ ನಮಗೆ ಹೆಚ್ಚಲ್ವಾ. ಅದಕ್ಕೋಸ್ಕರ ನಮ್ಮೂರಲ್ಲಿ ಏನಾದರೂ ತೊಗೊಳ್ಬೇಕು, ಈ ಥರ ಜಾತ್ರೆ ನೋಡಬೇಕಂದ್ರೆ ನನಗಂತೂ ಖುಷಿ ಅಂದರೆ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.